ಸಸಿಮ್ಮ, ಸಾಹೇಬ್ರು ಉಂಗ್ರ ಹೇಳಿದಂತಲ್ಲ, ಎಲ್ಲ ಸರಿಯಾಗೈತಾ ನೋಡ್ಕೊಂಬ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಅಂತ ನೇರವಾಗಿ ಬಂದ್ಬಿಡೋದಾ? ಬರೋವಾಗ ಬರೋದು ಬೇಡ ಅಂತ ಕೇಳ್ಕೊಂಬರಕ್ಕಾಗಲ್ಲ? ಉಂಗ್ರ ಈ ಬ್ಯಾಗಲ್ಲೇ ಇದೆ, ನಾನೇನು ಎತ್ಕೊಂಡು ಓಡ್ ಹೋಗಲ್ಲ. ಶಾರದಕ್ಕ, ಈಗ ನಿಮ್ಮ ಹಿರಿ ಸೊಸೆ ಏನ್ ಮಾಡ್ತಿದ್ದಾಳೆ? ಮನೆಗೆ ಕಾಲಿಡೋವಾಗಲೇ ಇಷ್ಟೆಲ್ಲ ಅಪಶಕುನ ಆಗೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳ? ನಾನು ಎಷ್ಟು ಹೇಳಿದ್ರು ಕೇಳಿದೆ, ಆ ಟೀಚರ್ನ ಈ ಮನೆಗೆ ಸೊಸೆಯಾಗಿ ತರಬೇಕು ಅಂತ ನೀವೇ ಹಠ ಮಾಡಿದ್ದಲ್ವಾ? ಈಗಲೇ ಹೀಗಂದ್ರೆ ಇನ್ನು ಮದುವೆ ಆದಮೇಲೆ ಇನ್ನೇನಾಗುತ್ತೋ ಪಾಪ. ಆ ದೇವರಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ಸುತ್ತೆ. ಹೋಗಿ ಆ ದೇವ್ರ ಹತ್ರ ಇನ್ನೂ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊ. ಹೋಗಿ. ಅಕ್ಕ, ಈ ಮುದುಕಿಗೆ ಇಷ್ಟು ಸಾಲದು, ಇನ್ನೂ ಸರಿಯಾಗಿ ಆಗಬೇಕು ಅನಿಸ್ತೈತೆ. ಹೋಗ್ಲಿ ಬಿಡೆ, ಈ ಮುದುಕಿನ ಯಾವಾಗ ಬೇಕಾದರೂ ವಿಚಾರಿಸ್ಕೋಬಹುದು. ಆದ್ರೀಗ ನಮ್ಮ ಮಾವನವ್ರ ಮುತ್ತಿನ ಸೊಸೆನ ಮಾತಾಡ್ಸ್ಕೊಂಡು ಬರ್ತೀನಿ. ನನ್ನ ಜೊತೆ ಬಂದ್ಬಿಡ್ಬೇಡ. ಅನು, ನೀನಾದರೂ ಹೋಗೋ ಮನೇನ ಸ್ವಲ್ಪ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಮ್ಮ. ಅಮ್ಮ, ಮಾಡಿರೋ ಒಂದು ತಪ್ಪಿಗೆ ಇಡೀ ಮನೇನ ಅಪರಾಧಿ ಥರ ನೋಡೋದು ಸರಿನಾ? ನೀನು ಏನೇ ಹೇಳು ಜಾನಕಿ, ನನ್ನ ಮನಸ್ಸಿಗೆ ಯಾಕೋ ಸ್ವಲ್ಪನೂ ಸಮಾಧಾನನೇ ಇಲ್ಲ. ಆಂಟಿ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಜಾನಕಿಗೆ ನಲ್ಕೊಳ್ಳೆ ಮಾತೇಳಿ ಬುದ್ಧಿ ಕಲಿಸೋದಲ್ವಾ? ಓ, ಮೇಡಮ್ಗೆ ಒಳ್ಳೆ ಮಾತಾ. ಸರಿ ಸರಿ, ಟೈಮ್ ಆಯ್ತಮ್ಮ, ಪುರೋಹಿತರು ಬರೇ ಬಂದಿದ್ದಾರೆ, ನಡಿ ಬೇಗ. ಹಾಂ ಬಾ ಜಾನಕಿ. ನಾನು ಬಂದಿದ್ದು ನಿಮಗೆ ಡಿಸ್ಟರ್ಬ್ ಆಯ್ತಾ? ಹಾಗೇನಿಲ್ಲ ಮೇಡಮ್, ಜಾನುನ ಬೇಗ ಹೊರಡು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹಾಂ ಹೌದು, ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಆದರೆ ಇಲ್ಲೆಲ್ಲ ನಡೆದಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಹೊರಟೋಗಿರ್ತೀರೇನೋ ಅಂತ ಭಯ ಆಯಿತು. ದೀಪ ಆರೋಗೋದು ಅಪಶಕುನ, ಚಪ್ರ ಬಿದ್ದು ಹೋಗೋದು ಅದಕ್ಕಿಂತ ದೊಡ್ಡ ದರಿದ್ರ. ಆದರೆ ಅದನ್ನೆಲ್ಲ ನಾವು ಹೇಗೆ ತಡೆಯೋಕ್ಕಾಗುತ್ತೆ? ಇಂಥ ಶುಭ ಸಮಾರಂಭಗಳಲ್ಲಿ ಇಂಥದ್ದೆಲ್ಲ ಕಾಮನ್. ಆದರೆ ಇದರಿಂದ ರಾಮು ಭಾವಂಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗ್ತಿದ್ದ ಕೂಡಲೇ ನನಗೆ ತುಂಬ ಗಾಬರಿ ಆಯಿತು. ಗೊತ್ತಿದ್ದು ತಪ್ಪು ಮಾಡ್ತಿದ್ದೀವಿ ಅಂತ ಅನ್ಸಿದ್ರು ಏನು ಮಾಡೋಕ್ಕಾಗತ್ತೆ ಅಲ್ವಾ?
ನಾವು ಅಂದ್ಕೊಂಡು ಹಾಗೆ ನಡೆಯಲ್ವಲ್ಲ. ನಾನು ದೊಡ್ಡ ಮನೆ ಸೊಸೆ ಆಗಿರೋದ್ರಿಂದ ಈ ಮನೆಯವ್ರ ಮೇಲೆ ತುಂಬ ಪ್ರೀತಿ ಇದೆ. ಅದರಿಂದಾನೇ ಮೋಸ್ಟ್ಲಿ ಚಿಕ್ಕ ವಿಷಯನೂ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಅನಿಸುತ್ತೆ. ನೀವು ಸಿಟಿಯಿಂದ ಬಂದವರು, ಇದ್ರ ಮೇಲೆ ನಿಮ್ಗೆ ನಂಬಿಕೆನೂ ಇಲ್ಲದೆ ಇರಬಹುದು. ಒಳ್ಳೆಯದೇ. ನಮ್ಮವ್ರು ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಮನ್ಸಿಗೆ ತಗೋಬೇಡಿ. ಮುಂದೊಂದು ದಿನ ಅಕಸ್ಮಾತ್ ಮದುವೆ ಆದಮೇಲೆ ರಾಮು ಭಾವಂಗೆ ಏನಾದರೂ ತೊಂದರೆ ಆದರೆ ಅದಕ್ಕೂ ನೀವೇ ಕಾರಣ ಅಂತ ಹೇಳಿಬಿಡ್ತಾರೆ. ಆದರೂ ನೀವೇನು ತಲೆ ಕೆಡಿಸ್ಕೋಬೇಡಿ. ಹಾಂ, ಅಯ್ಯೋ ಟೈಮ್ ಆಗ್ತಾ ಬಂತು. ನಾನು ನೋಡಿದ್ರೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೀನಿ. ತಡ ಮಾಡದೆ ಬೇಗ ಕರ್ಕೊಂಡು ಬಂದ್ಬಿಡಿ. ಹ್ಞೂ, ಅನು, ನಾನು ನಿನಗಾಗಲೇ ಯಾಕೆ ಆ ಮಾತು ಹೇಳಿದೆ ಅಂತ ಈಗ ಅರ್ಥ ಆಯ್ತಾ? ಮದುವೆ ಆದಮೇಲೆ ರಾಮು ಭಾವಂಗೆ ಏನಾದರೂ ತೊಂದರೆ ಆದರೆ ಅದಕ್ಕೂ ನೀವೇ ಕಾರಣ ಅಂತ ಹೇಳಿಬಿಡ್ತಾರೆ. ಅಣ್ಣ, ಏನು ಹಿಂಗೆ ಕುಂತಿದ್ಯಾ? ಬಿಡ್ನೆ ರೆಡಿ ಆಗೋ. ಮಂಜ, ಚಪ್ರ ಬಿದ್ದದಕ್ಕೆ ಮೇಡಮ್ ಬೇಸರ ಮಾಡ್ಕೊಂಡ್ರೋ ಏನೋ ಅಲ್ವೇಲ್ಲ? ಇಲ್ಲಣ್ಣ, ಅದಕ್ಕೆ ಬೇಸರ ಮಾಡ್ಕೊಂಡಿರಕ್ಕಿಲ್ಲ. ನೀನು ಇನ್ನೂ ಅವ್ರನ್ನ ಮೇಡಮ್ ಮೇಡಮ್ ಅಂತಿದ್ರೆ ಪಕ್ಕ ಬೇಸರ ಮಾಡ್ಕೊತಾರೆ. ನಾವು ತಮಾಷೆ ಇಸ್ಯ ಅಲ್ಲಕ್ಕಲ್ಲ ಇದು. ನಾನೇನು ತಮಾಷೆ ಮಾಡ್ತಿಲ್ಲಣ್ಣ, ಅವ್ರೇನು ಅನ್ಕೊಂಡಿರಕ್ಕಿಲ್ಲ. ನೀನು ರೆಡಿ ಆಗ್ಬಾ. ಇಲ್ಲಕ್ಕಲ್ಲ ಮಂಜ, ನಾನು ಅವ್ರ ಕಣ್ಣಾಗಿ ನೋಡಿದೆ. ಏನೋ ಒಂಥರ ದಿಗ್ಲು ಬಿದ್ದಂಗೆ, ಮನಸ್ಸಿಗೆ ಸಂಕಟ ಪಟ್ಕೊಂಡೇ ಒಳಗೆ ಬಂದರು ಅನ್ನಿಸ್ತೈತೆಕಲ್ಲ. ಅಣ್ಣ, ನಾನು ಒಂದು ಹೇಳ, ಇಲ್ಲದೇ ಇರೋ ಬುದ್ಧಿವಂತಿಕೆನ ಇಲ್ಲಿ ತೋರ್ಸಕ್ಕೆ ಹೋಗ್ಬೇಡ. ಲೈ ಅಲ್ಲ ರಾಮಣ್ಣ, ಅವರೇನು ತಿಳ್ಕೊಳ್ದೇ ಇರೋವ್ರೆ. ಅವ್ರಿಗೆಲ್ಲ ಗೊತ್ತೈತೆ. ಇದನ್ನೆಲ್ಲ ಅವ್ರ ಮನ್ಸಿಗೆ ತಗೊಂಡಿರಕ್ಕಿಲ್ಲ. ನೀನು ತಲೆ ಕೆಡ್ಸ್ಕೋಬೇಡ. ಆದ್ರೂ ಮಂಜ, ಮೊದಲು ದೀಪ ಆರೋಯ್ತು, ಆಮ್ಯಾಕೆ ಚಪ್ರ ಬಿತ್ತು. ಯಾರೇ ಆದರೂ ಮನ್ಸಿಗೆ ತಗೊಂಡೇ ತಗೋತಾರೆ. ಒಂದು ದಿಗ್ಲು ಇದ್ದೇ ಇರ್ತೈತೆಕಲ್ಲ. ಯಾಕ್ಲ ದಿಗ್ಲು? ಅವರೆಲ್ಲ ಹೇಳಿದ್ದನ್ನ ನೀನು ನಂಬ್ಕೊಂಡಿದ್ಯಾ? ಶಾರದಕ್ಕ, ನೀ ಕೇಳು ಶಾರದಕ್ಕ. ಸರ್ದವ, ನನಗೇನಾದ್ರು ಆಗ್ಬಿಡ್ತದೆ ಅಂತ ನಂಗೆ ದಿಗ್ಲಲ್ಲ. ನಂಗೆ ಏನಾದರೂ ಪರವಾಗಿಲ್ಲ. ಆದರೆ ಮೇಡಮ್ ಇದರಿಂದ ಬೇಸರ ಮಾಡ್ಕೊಂಡವ್ರೇನಿದೆ ನನ್ನ ಚಿಂತೆ. ನೋಡ್ಲ ರಾಮ, ಎಲ್ಲೋ ಹುಟ್ಟಿ ಈ ಊರಿಗೆ ಬಂದು ನೀನು ಪರಿಚಯ ಆಗಿ ಲಗ್ನದ ಗಂಟ ಕರ್ಕೊಂಬಂದಿರೋ ಅಜ್ಜಿಯವರು ಮನೆಗೆ ಕಾಲಿಡೋವಾಗ ಅಡ್ಡಿ ಮಾಡ್ತಾನೇನ್ಲ? ಇದೆಲ್ಲ ಮನ್ಸರು ಆಡ್ತಾ ಇರೋ ನಾಟಕ ತಿಳ್ಕೊ. ಆ ಮ್ಯಾಲಿರೋನ್ ಮುಂದೆ ಇದೆಲ್ಲ ಸ್ಯಾನೆ ದಿನ ನಡೆಯೋಕ್ಕಿಲ್ಲ. ಇದೆಲ್ಲದಕ್ಕೂ ಬಿರ್ನೆ ಬರ್ದೆ ಎಳ್ದೆ ಎಳಿತಾನೆ. ನೋಡ್ತಾ ಇರು. ಮನಸ್ಸು ನಾಟಕ ಅಂದರೆ ಅಂದರೆ ಆಗ್ಲಿಂದ ನೆನ್ಸ್ಕೊಂಡು ಕುಂತಿದ್ಯಲ್ಲ, ಅದನ್ನು ಹೇಳ್ದೆ ಅಟ್ಟೆ. ಈಗ ನೀನೇ ಹೆಂಗೆ ಕುಂತ್ಕೊಂಡ್ರೆ ಆ ಹುಡುಗಿಗೆ ದಿಗ್ಲಾಗಕ್ಕಿಲ್ವೇನ್ಲ? ಧೈರ್ಯ ಹೇಳ್ಬೇಕಾಗಿರೋ ನೀನು. ಹಾಂ, ಮತ್ತೆ ಇನ್ನೂ ಅಷ್ಟು ಬುದ್ಧಿ ಹೇಳು ಶಾರದಕ್ಕ.
ಶಾನೆ ಯೋಚನೆ ಮಾಡಬೇಡ ಮಗ. ಬಿರ್ನೆ ತಯಾರಾಗ್ಬಾ. ಲೇ ಮಂಜ, ಕರ್ಕೊಂಬರ್ಲಾ? ಸರಿ ಸಾವ್ರೆ. ಜಾನು, ಇನ್ನೂ ಎಷ್ಟೊತ್ತು ಹೀಗೆ ಕೂತಿರೋದು? ಹೊರಗಡೆ ಎಲ್ಲ ಕಾಯ್ತಾ ಇದ್ದಾರೆ, ಹೋಗೋಣ ಬಾ. ಜಾನಕಿ, ನಂದಿತ್ ಅವ್ರ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಅವ್ರ ಮಾತು ಕೆಂಡದ ಥರ. ಅದ್ರ ಮೇಲೆ ನಿಂತಷ್ಟು ನಮ್ಮ ಕಾಲು ಸುಡುತ್ತಷ್ಟೆ. ಅದನ್ನೆಲ್ಲ ಮರೆತು ಮುಂದೆ ಹೋಗ್ತಿರ್ಬೇಕು. ದಾರಿ ಉದ್ದಕ್ಕೂ ಬರೀ ಕೆಂಡನ ಇದ್ರೆ ಏನು ಮಾಡೋದನು? ಇದು ಒಂದಿನದ ಮಾತಲ್ಲ. ನಮ್ಮ ಜಾನು ಈ ಮನೆಗೆ ಬಂದು ಇಲ್ಲೇ ಬಾಳ್ಬೇಕಾಗಿರೋಳು. ಈಗಲೇ ಹೀಗಂದ್ರೆ ಸುಶಿ, ಇಂಥ ಟೈಮಲ್ಲಿ ನೆಗೆಟಿವ್ ಎಲ್ಲ ಯೋಚನೆ ಮಾಡೋದು ಬೇಡ. ಮನೆಯವರೆಲ್ಲ ಜಾನಕಿ ಸಪೋರ್ಟ್ಗೆ ಇರುವಾಗ ಜಾನಕಿ ಚೆನ್ನಾಗೇ ಇರ್ತಾಳೆ. ಅಯ್ಯೋ ಜಾನು, ನೀನು ಮಕ್ಕಳಿಗೆಲ್ಲ ಪಾಠ ಹೇಳೋಣ. ಈ ಅಪಶಕನ ಅದು ಇದರಲ್ಲೆಲ್ಲ ನಂಬಿಕೆ ಇಡ್ತೀಯ? ಅಪ್ಪ, ರಾಮೂರ್ ಜೊತೆ ನಾನು ಖುಷಿಯಾಗೇ ಇರ್ತೀನಿ. ಆದರೆ ರಾಮೂರ್ಗೇನಾದ್ರು ಆಗುತ್ತೆ ಅನ್ನೋ ಭಯ. ರಾಮಂಗೇನೂ ಆಗಲ್ಲಮ್ಮ. ರಾಮ ಇಷ್ಟು ದಿವಸ ಮೈ ಗಟ್ಟಿ ಇಟ್ಕೊಂಡು ಪೈಲ್ವಾನ್ ಅಂತ ಅನ್ಸ್ಕೊಂಡಿದ್ದ. ಆದರೆ ಯಾವತ್ತಿಂದ ನಿನ್ನನ್ನು ಇಷ್ಟಪಟ್ಟನು, ಅವತ್ತಿನಿಂದ ಆತ ಮನಸ್ಸಲ್ಲೂ ಬಲಶಾಲಿ ಆಗೋದ. ಇನ್ಮೇಲೆ ಅವನಿಗೆ ಏನೂ ಆಗಲ್ಲಮ್ಮ. ಗಾಳಿ ದೀಪನ ಆರಿಸ್ಬೋದು, ಭೂಮಿ ಚಪ್ರನ ಬೀಳಿಸ್ಬೋದು, ಆದರೆ ನಿಮ್ಮಿಬ್ಬರ ಪ್ರೀತಿನ ಯಾರಿಂದನೂ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಏನೋ ಹೇಳಿದ್ದಕ್ಕೆ ರಾಮಂಗೆ ಏನಾಗ್ಬಿಡುತ್ತೇನೋ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಅದು ಕೂಡ ಭಯ ಅಲ್ಲ, ಪ್ರೀತಿನೇ. ನೀನು ಅವನ ಮೇಲೆ ಇಟ್ಟಿರೋ ಪ್ರೀತಿ ಮುಂದೆ ಯಾವ ಶಕುನೂ ನಿಲ್ಲಲ್ಲ. ಮನಸ್ಸು ಕೊಟ್ಟಾಗಲೇ ಮದುವೆ ಆದಂಗೆ. ಈ ಶಾಸ್ತ್ರ ಸಂಪ್ರದಾಯ ಇವೆಲ್ಲ ನೆಪ ಮಾತ್ರ ಅಷ್ಟೇ. ನಾನು ಹೇಳಿದ್ದು ಸರಿ ಅಂತ ಅನ್ಸಿದ್ರೆ ನನ್ನ ಜೊತೆ ಬಾ ಅಮ್ಮ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಶುಕ್ಲಾಂ ಭರಧರಂ ಏನಕ್ಕ ಇದು? ಸಾಹೇಬ್ರೆ ಆ ಟೀಚರ್ನ ಕರ್ಕೊಂಬರ್ತವ್ರೆ. ಆಗಲೇ ಎಲ್ರೂ ಕೈ ಒಳಗೆ ಹಾಕೊಂಡವಳೆ.
ರಾಮ ಎಲ್ಲಿ? ರಾಮಣ್ಣ ಬಂದ್ರು, ದಾರಿ ಬಿಡಿ. ಎಲ್ಲ ಒಂದು ನಿಮಿಷ ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ. ಹೆಣ್ಣಿಗೆ ಅಣ್ಣ ತಮ್ಮ ಯಾರಾದರೂ ಇದ್ದಾರಾ? ಹಾಂ, ಇದ್ದಾರೆ. ಈ ಅಮರು ಹುಡುಗಿಗೆ ಅಣ್ಣ ಇದ್ದ ಹಾಗೆ. ಅಮರ್ ಬಾಪ. ಹಾಂ, ತಗೊಳ್ಳಿ, ಗಂಡಿಗೆ ಹಾರ ಹಾಕಿ. ದೊಡ್ಡ ಮನೆ ಕಡೆಯಿಂದ ಸೊಸೆ ಕಳಿಸಿ. ನಂದಿತಾ, ವಧುವಿಗೆ ಹಾರ ಹಾಕಿ. ಬಮ್ಮ ಬಾ. ನಂದಿತಾ ತಗೊಳ್ಳ. ಮುಂದುವರ್ಸೋಣ ರಾಯರೇ? ಮುಂದುವರ್ಸಿ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಎಲ್ಲಿ ಗಂಡು ಹೆಣ್ಣು ಬದಲಾಯಿಸ್ಕೊಂಡು ಉಂಗ್ರನೇ ಕಾಣ್ತಾ ಇಲ್ವಲ್ಲ ಸಾಹೇಬ್ರೆ? ನಂದಿತಾ ಎಲ್ಲಿ? ಮಾವ, ನಾನು ಶಾರದಕ್ಕಂಗೆ ತೊಗೊಂಬರಕ್ಕೆ ಹೇಳಿದ್ದೆ. ಶಾರದಕ್ಕ, ನೀವು ಉಂಗುರ ತೊಗೊಂಡು ಬರಲಿಲ್ವಾ? ಹೋಗಿ ಬೇಗ ತೊಗೊಂಡು ಬನ್ನಿ. ಹೋಗಿ ಬೇಗ ತಗೊಂಬನ್ನಿ. ತಂದೆ ಸಾಹೇಬ್ರೆ. ನಂದಿತಾ, ಸ್ವಲ್ಪ ಹೋಗಿ ನೋಡಮ್ಮ. ಸರಿ ಮಾವ. ಬರುತ್ತೆ, ಒಂದು ನಿಮಿಷ. ಶಾರದಕ್ಕ, ಉಂಗುರ ಸಿಕ್ತಾ? ಇಲ್ಲ ಸೊಸೆಮ್ಮ, ಈ ಡಬ್ಬಿ ಎಲ್ಲ ಹುಡುಕ್ದೆ, ಎಲ್ಲೂ ಉಂಗುರ ಕಾಣ್ತಿಲ್ಲ. ಇದೇನ್ ಶಾರದಕ್ಕ ಹೀಗೆ ಹೇಳ್ತಿದ್ದೀರಾ? ಮಾವಂಗೆ ಗೊತ್ತಾದ್ರೆ ಅಷ್ಟೇ. ಎಲ್ಲ ಕೂತ್ಕೊಳ್ಳಿ, ಒಂದು ನಿಮಿಷ ಬಂದೆ.